ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಇದೆಲ್ಲ ಹೈಡ್ರಾಮಾಗಳು ಕೇವಲ ಧರ್ಮಸ್ಥಳ ಬೆಳತಂಗಡಿ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಕಿಚ್ಚು ಈಗ ಮಂಡ್ಯವನ್ನು ಕೂಡ ಆವರಿಸಿಕೊಳ್ತಾ ಇದೆ. ಮಂಡ್ಯದಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಇವರು ತೇಜೋವಧೆ ಮಾಡಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಪ್ರತಿಭಟನೆಗೆ ಹೊರಟಿದ್ದಾರೆ. ಹಿಂದೂ ಸಂಘಟನೆಗಳು ಮಂಡ್ಯದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ಅವರನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಮೆರವಣಿಗೆ ಮೂಲಕ ಹಿಂದೂ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಮೆರವಣಿಗೆಯನ್ನು ಮಾಡ್ತಾರೆ. ಪ್ರತಿಭಟನಾ ಮೆರವಣಿಗೆ. NIA ತನಿಖೆಗೆ ಈ ಪ್ರಕರಣವನ್ನು NIA ತನಿಖೆಗೆ ವಹಿಸಬೇಕು ಅನ್ನೋದು ಅವರ ಆಗ್ರಹ. ಈ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಇವತ್ತು ಪ್ರತಿಭಟನೆ ಹೇಗಿರುತ್ತೆ, ಎಲ್ಲಿಂದ ಎಲ್ಲಿವರೆಗೆ, ಪ್ರತಿಭಟನೆಯ ಕಿಚ್ಚೇನು, ಅವರ ಬೇಡಿಕೆಗಳೇನು, ಇದೆಲ್ಲದರ ಕುರಿತಾಗಿ ನಮ್ಮ ಜೊತೆಯಲ್ಲಿ ಬಜರಂಗ ದಳದ ರಾಜ್ಯ ಅಧ್ಯಕ್ಷ ಮಂಜುನಾಥ್ ಅವರು ಈಗ ನಮ್ಮ ಜೊತೆಲಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ. ಓಕೆ ಮಂಜುನಾಥ್ ಅವರು, ಎಷ್ಟು ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ ಮತ್ತೆ ಏನೆಲ್ಲ ವಿಚಾರ ಇಟ್ಕೊಂಡು ತಾವು ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ದೀರಿ, ಎಲ್ಲಿಂದ ಎಲ್ಲಿವರೆಗೂ ಪ್ರತಿಭಟನೆ ಇರುತ್ತೆ? ಇವತ್ತು 10 ಗಂಟೆಗೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕಿನಿಂದ ನಮ್ಮದು ಬೃಹತ್ ಮೆರವಣಿಗೆ ಪಾದಯಾತ್ರೆಯ ಮುಖಾಂತರ DC ಆಫೀಸ್ಗೆ ತಲುಪುತ್ತೆ. ಅಲ್ಲಿ ನಾವು ಪ್ರತಿಭಟನಾ ಒಂದು ಭಾಷಣವನ್ನು ಮಾಡಿ ಕೊನೆಗೆ DC ಅವರಿಗೆ ನಮ್ಮ ಮನವಿಯನ್ನು ಕೊಡೋರಿದ್ದೀವಿ. ಮೊದಲನೇದು ನಮ್ಮ ಬೇಡಿಕೆ ಇರುವಂಥದ್ದು ಏನು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳ ಮತ್ತು ಅದರ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆಯವರ ಮೇಲೆ ಅಪಪ್ರಚಾರ ಆಗ್ತಾ ಇದೆ. ಅದು ಪ್ರಾರಂಭದಲ್ಲಿ ಕೇವಲ ಸೌಜನ್ಯದ ಇನ್ಸಿಡೆಂಟ್ ಮಾತ್ರ ಇತ್ತು. ನಾವು ಆಗ್ರಹ ಮಾಡ್ತಾ ಇರುವಂಥದ್ದು ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು. ಆ ಸಹೋದರಿಯ ಮೇಲೆ ಆದಂಥ ಭೀಕರ ಅತ್ಯಾಚಾರ ಮತ್ತು ಕೊಲೆ ಏನಿದೆ ಅದು ಇಡೀ ಮಾನವ ಕುಲವೇ ತಲೆ ತಗ್ಗಿಸಬೇಕಾದಂಥ ಒಂದು ಘಟನೆ. ಅದರಲ್ಲಿ ಶಿಕ್ಷೆ ಆಗಲೇಬೇಕು, ಅದರ ಯಾವುದೇ ಅನುಮಾನ ಇಲ್ಲ. ಆದರೆ ಈ ಒಂದು ಇನ್ಸಿಡೆಂಟನ್ನು ನಿಧಾನವಾಗಿ ಧರ್ಮಸ್ಥಳದ ಕಡೆಗೆ ಅತ್ಯಂತ ವ್ಯವಸ್ಥಿತವಾಗಿ ತಿರುಗಿಸ್ತಾ ಇದ್ದಾರೆ. ಇದು ಇವತ್ತಿನ ಒಂದು ಇನ್ಸಿಡೆಂಟ್ ಮಾತ್ರ ಅಲ್ಲ. ನೀವು ಇಡೀ ದೇಶದಲ್ಲಿ ಒಂದು ತಂಡ ಇದರ ಹಿಂದೆ ಕೆಲಸ ಮಾಡುತ್ತೆ. ನಿಮಗೆ ಧರ್ಮಸ್ಥಳದ ಇದು ಕೊನೆಯ ಒಂದು ವಿಷಯ ಅಂತ ಅನ್ಸ್ಬೋದು, ಆದರೆ ಇದರ ಹಿಂದೆ ಶನಿ ಸಿಂಗ್ಲಾಪುರ ಇರ್ಬೋದು ಅಥವಾ ಅಯ್ಯಪ್ಪ ಸ್ವಾಮಿಯ ಇರ್ಬೋದು, ಈಗ ಮೊನ್ನೆ ಇಶಾ ಫೌಂಡೇಶನ್ ಇರ್ಬೋದು, ಹೀಗೆ ಯಾವ ಧಾರ್ಮಿಕ ಒಂದು ಕೇಂದ್ರಗಳಿದೆ, ಹಿಂದೂಗಳ ಧಾರ್ಮಿಕ ಶ್ರದ್ಧೆ ಇದೆ, ಅದನ್ನು ಹಾಳುಗಿಡುವಲಿಕ್ಕೋಸ್ಕರ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಿತೂರಿ ಇದು ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಹಿಂದೂ ಧರ್ಮ ಇಸ್ಲಾಂ ಅಥವಾ ಕ್ರಿಶ್ಚಿಯನ್ ರೀತಿ ಸೆಮೆಟ್ರಿಕ್ ರಿಲಿಜನ್ ಅಲ್ಲ. ಇಲ್ಲಿ ಹಲವಾರು ನಂಬಿಕೆಗಳಿದೆ, ಹಲವಾರು ಪದ್ಧತಿಗಳಿವೆ. ನಂಬಿಕೆಯ ಆಧಾರದ ಮೇಲೆ ಈ ಧರ್ಮ ನಡ್ಕೊಂಡು ಹೋಗುತ್ತೆ. ಅದರ ಮೂಲಕ್ಕೆ ಪೆಟ್ಟಕ್ಕೆ ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಅದರ ವಿರುದ್ಧ ನಮ್ದು ಆಗ್ರಹ ಇದೆ. ಅದರ ತನಿಖೆ ಆಗಬೇಕು. ಇದರಿಂದ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ಸರ್ಕಾರ ಬಯಲು ಮಾಡಬೇಕು. ಮಂಜುನಾಥ್ ಅವರೇ, ಎರಡನೇದು ವೀರೇಂದ್ರ ಹೆಗಡೆ ಇವರು, ಇವ್ರ ಹತ್ರ ಏನಾದ್ರೂ ಸಾಕ್ಷಿ ಇದ್ರೆ ಖಂಡಿತ ಇವರನ್ನು ಯಾರು ತಡಿತಾ ಇದ್ದಾರೆ ಸಾಕ್ಷಿ ಕೊಡ್ಲಿಕ್ಕೆ? ಕೋರ್ಟಿಗೆ ಕೊಡಿ ಅಥವಾ ಮೀಡಿಯಾಗೆ ಕೊಡಿ ಅಥವಾ SIT ಮುಂದೆ ಕೊಡಿ. ನಿಮ್ಮ ಹತ್ರ ಏನು ಪೂರಕ ಸಾಕ್ಷಿ ಇದೆ ಎಲ್ಲವನ್ನು ಕೊಡಿ. ಸಾಕ್ಷಿಯನ್ನ ಕೊಡಬೇಡಿ ಅಂತ ಯಾರು ಇವ್ರ ಮೇಲೆ ಒತ್ತಡ ಹೇರ್ತಾ ಇಲ್ಲ ಅಥವಾ ತಡಿತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಕತ್ತಲೆಯಲ್ಲಿ ಗುಂಡು ಹಾರಿಸಿದ ಹಾಗೆ ವೀರೇಂದ್ರ ಹೆಗಡೆಯವರು ಮತ್ತು ಧರ್ಮಸ್ಥಳದ ಮೇಲೆ ಇವರು ಏನು ಮಾಡ್ತಾ ಇದ್ದಾರಲ್ಲ, ಇದು ಅಕ್ಷಮ್ಯ, ಇದು ನಿಲ್ಲಬೇಕು. ಇವತ್ತು ವೀರೇಂದ್ರ ಹೆಗಡೆಯವರು 10 ಸಾಮಾಜಿಕ ಕಾರ್ಯಕ್ರಮಗಳು, ಸರ್ಕಾರವೂ ಮಾಡ್ಲಿಕ್ಕಾಗದೇ ಇರುವಂಥ 10 ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾವೆಲ್ಲ ನೋಡ್ಬೋದು. ಇವತ್ತು ಗ್ರಾಮೀಣ ಅಭಿವೃದ್ಧಿಯ ಒಂದು ಯೋಜನೆ ಅಡಿಯಲ್ಲಿ 50 ಲಕ್ಷ ಮಹಿಳೆಯರು ಇದು ಸದಸ್ಯರಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಇವತ್ತು ಮಹಿಳೆಯರು ಹೋಗಿ ಯಾರೋ ಬಡ್ಡಿಯ ಕೊಡುವಂಥ ದಂಧೆಕೋರರ ಹತ್ರ ಹೋಗಿ ಬಡ್ಡಿ ತರಬೇಕಾದ್ರೆ ಅವ್ನು ಎಷ್ಟು ದೌರ್ಜನ್ಯಗಳಾಗ್ತಾ ಇತ್ತು, ಲೈಂಗಿಕ ದೌರ್ಜನ್ಯಗಳಾಗ್ತಾ ಇತ್ತು. ಬಡ್ಡಿಯನ್ನು ಕೊಟ್ಟು ಅವರು ದೌರ್ಜನ್ಯಕ್ಕೆ ಒಳಪಡ್ತಾ ಇದ್ರು. ಇವತ್ತು ಕೇವಲ ₹1 ಬಡ್ಡಿಗೆ ಹಣವನ್ನು ತೆಗೆದುಕೊಂಡು ಒಂದು ಹಸು ಸಾಕೊಂಡು ಅಥವಾ ಟೈಲರಿಂಗ್ ಮಾಡಿಕೊಂಡು ಅಂಗಡಿ ಇಟ್ಕೊಂಡು ತಮ್ಮ ಇಡೀ ಕುಟುಂಬವನ್ನು ಸಾಕ್ತಾ ಇದ್ದಾರೆ. ಅಂದರೆ ಪರೋಕ್ಷವಾಗಿ 2 ಕೋಟಿ ಜನಕ್ಕೆ ಇವತ್ತು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿಯ ಯೋಜನೆ ಅಡಿಯಲ್ಲಿ ತುಂಬ ಸಹಾಯ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರ ಸಂಘಕ್ಕೆ ಸಹಾಯಧನ ಕೊಡ್ತಾ ಇದ್ದಾರೆ. ಹಾಗೆ 20,000 ಜನಕ್ಕೆ ಪ್ರತಿ ವರ್ಷ ₹1,000 ಪ್ರತಿ ತಿಂಗಳು ₹1,000 ಮಾಶಾಸನ ಕೊಡ್ತಾ ಇದ್ದಾರೆ.
ಶಾಲೆಗಳಿಗೆ ಪೀಠೋಪಕರಣಗಳು ಕೊಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲೇ 27 ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಹಾಗೆ 20ಕ್ಕೂ ಹೆಚ್ಚು ಮನೆಗಳನ್ನು ವಾತ್ಸಲ್ಯದ ಒಂದು ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಆ ಸದಸ್ಯರ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಸಹಾಯಧನಗಳು, ಅವ್ರಿಗೆ ಫ್ರೀ ಕೋಚಿಂಗ್ ಸೆಂಟರ್ಗಳು, ಹಾಗೆ ಸುಮಾರು ಲಕ್ಷಾಂತರ ಜನಕ್ಕೆ ಯಾರ್ಯಾರು ಡಿಸೇಬಲ್ಗಳಿದ್ರು, ಹ್ಯಾಂಡಿಕ್ಯಾಪ್ಗಳಿದ್ರು ಅವರಿಗೆ ತ್ರಿಚಕ್ರ ವಾಹನಗಳಿರ್ಬೋದು, ವೀಲ್ ಚೇರ್ಗಳಿರ್ಬೋದು, ವಾಟರ್ ಬೆಡ್ಗಳಿರ್ಬೋದು, ಇಂಥ ಹಲವಾರು ಯೋಜನೆಗಳಿರ್ಬೋದು, ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಇಂತಹ ಜನೋಪಯೋಗಿ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರೇ, ಹಾಗಾಗಿ ಇವರ ಒಂದು ವ್ಯಕ್ತಿತ್ವಕ್ಕೆ ಕಳಂಕ ತರುವ ಕೆಲಸ ಮಾಡ್ತಾ ಇದಾರಲ್ಲ, ಇದರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಓಕೆ ಮಂಜುನಾಥ್ ಅವರೇ, ನೋಡಿ, ಧರ್ಮಸ್ಥಳ ಅನ್ನುವ ಒಂದು ಊರು, ಆ ಊರಿನಲ್ಲಿ ಇಂಥದ್ದೊಂದು ಬಾಲಕಿಯ ಅತ್ಯಾಚಾರ ಆಗಿದೆ. ಅಲ್ಲಿ ಆ ವ್ಯಕ್ತಿ ಹೇಳೋ ಹಾಗೆ ಇಷ್ಟು ಹೆಣಗಳನ್ನು ಹೂತಿದ್ದೀನಿ ಅನ್ನೋದು, ಆ ಊರಿನಲ್ಲಿ ತನಿಖೆ ನಡೀತಾ ಇದೆ. ಹಿಂಗಾಗಿರೋದ್ರ ಬಗ್ಗೆ ಒಂದಿಷ್ಟು ಜನ ಪ್ರತಿಭಟಿಸ್ತಾ ಇದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಆ ಊರಿನಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಆ ಪ್ರತಿಭಟನೆಯನ್ನು ವಿರೋಧ ಮಾಡೋದು ಅಥವಾ ಆ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತೇಳಿ ಹೇಳೋದು ಎಷ್ಟು ಸರಿ? ಇಲ್ಲಿ ನಾವು ಅದನ್ನೇ ಪದೇ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಪ್ರತಿಭಟನೆ ಖಂಡಿತ ಆಗಲಿ, ಪ್ರತಿಭಟನೆ ಆಗಲಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಹೋರಾಟಗಳಾಗ್ಲಿ, ನ್ಯಾಯಾಂಗದ ಮುಖಾಂತರ ನ್ಯಾಯ ಕೇಳುವಂತ ಎಲ್ಲಾ ಪ್ರಕ್ರಿಯೆಗಳಾಗ್ಲಿ, ಆದರೆ ಅದನ್ನ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ದೇವಸ್ಥಾನವನ್ನು ಟ್ಯಾಗ್ ಮಾಡುವಂಥದ್ದು, ವೀರೇಂದ್ರ ಹೆಗಡೆಯವರನ್ನು ಟ್ಯಾಗ್ ಮಾಡುವಂಥದ್ದು ನಿಧಾನಕ್ಕೆ ಆಗ್ತಾ ಇದೆ. ಪ್ರಾರಂಭದಲ್ಲಿ ಇರಲಿಲ್ಲ ಇದು, ಕೇವಲ ಸೌಜನ್ಯ ಹೋರಾಟ ಮಾತ್ರ ಇದ್ದದ್ದು, ನಿಧಾನಕ್ಕೆ ಅದು ಟರ್ನ್ ತಗೊಳ್ತು. ಈ ಮೊನ್ನೆ ಆದಂತ ಗಲಾಟೆಯು ಏಕಾಏಕಿ ಆಗಿದ್ದಲ್ಲ, ಅದು ಔಟ್ಪೋಸ್ಟ್ ಏನಾಯ್ತು, ಅದು ನಿರಂತರವಾದ 2 ವರ್ಷದ ಇವರ ಒಂದು ಏನು ದೇವಸ್ಥಾನದ ಮೇಲೆ ದಾಳಿ, ಹಿಂದೂ ಧಾರ್ಮಿಕ ನಂಬಿಕೆಯ ಮೇಲೆ ದಾಳಿ ಆಯಿತು. ಆಗ ಅಲ್ಲಿಯ ಗ್ರಾಮಸ್ಥರು ಸಿಡಿದಿದ್ರು, ಅವರು ಇದನ್ನು ವಿರೋಧ ಮಾಡಿದ್ರು, ಅಲ್ಲಿ ಒಂದು ಜಟಾಪಟಿ ಹಲ್ಲೆ ಎಲ್ಲವೂ ಆಯಿತು. ಇದು ಏಕಾಏಕಿ ಮೊನ್ನೆ ಪ್ರತಿಭಟನೆ ಮಾಡಿದ್ರು ತಕ್ಷಣ ಅದನ್ನ ಕೌಂಟರ್ ಅಟ್ಯಾಕ್ ಆಗಿದೆಲ್ಲ ಇದು. ನೀವು ತಾವು ಗಮನಿಸಿರ್ಬೋದು, ಅಲ್ಲಿ ನೇರವಾಗಿ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೇರವಾಗಿ ವೀರೇಂದ್ರ ಹೆಗಡೆಯವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವೀರೇಂದ್ರ ಹೆಗಡೆಯವರ ಮೇಲೆ ಸಾಕ್ಷಿ ಇದೆ, ಖಂಡಿತ ಕೊಡಿ, SIT ಕೊಡಿ, ಕೋರ್ಟಿಗೆ ಕೊಡಿ, ಅಥವಾ ನಿಮ್ಮ ಮೀಡಿಯಾ ಮುಂದೆ ಕೊಡಿ. ಇವತ್ತು ಎಷ್ಟೇ ಪ್ರಬಲರಿದ್ರು ಸಹ ಕಾನೂನಿನ ಕುಳಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ನಾವು 16 ಇನ್ಸಿಡೆಂಟ್ ಮೊನ್ನೆ ಪ್ರಜ್ವಲ್ ರೇವಣ್ಣ ಅವರ ಇನ್ಸಿಡೆಂಟ್ ಎಲ್ಲ ನೋಡಿದೀವಿ. ಎಷ್ಟೇ ಪ್ರಭಾವಿತರು ಸಹ ಒಂದು ಸಾಮಾನ್ಯ ಮಹಿಳೆ ಕಾನೂನು ಹೋರಾಟ ಮಾಡಿದ್ರೆ ಎಂಥವ್ರು ಬೇಗ ಜೈಲಿಗೆ ಕಳಿಸ್ಬೋದು. ಹಾಗಾಗಿ ಇವರು ಅದನ್ನು ಮಾಡಿದ್ಬಿಟ್ಟು ಇದರ ಹಿಂದೆ ಪದೇ ಹೇಳ್ತಾ ಇದ್ದೀನಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಚಿದೆ, ಇವರು ಫಂಡಿಂಗ್ ಆಗತ್ತೆ, ಇದರ ಹಿಂದೆ ಕಾಣದ ಕೈಗಳಿದೆ. ಅದನ್ನ NIA ತನಿಖೆ ಮುಖಾಂತರ ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಯಾರ್ಯಾರು ಧರ್ಮಸ್ಥಳದ ಪಾವಿತ್ರ್ಯವನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಬಹಿರಂಗ ಆಗಬೇಕು ಅನ್ನುವಂಥದ್ದು ಬಜರಂಗ ಸೇನೆಯ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ನಮ್ಮ ಒಕ್ಕೊರಲಿನ ಒಂದು ಡಿಮ್ಯಾಂಡ್ ಇದೆ. ಓಕೆ, ಈಗ ನಡೀತಿರುವಂಥ ಆ ಉತ್ಖನನ ಕಾರ್ಯ, ಆ ನಂತರ SIT ತನಿಖೆ, ಆ ವ್ಯಕ್ತಿ ಹೇಳ್ತಾ ಇರುವಂಥ ಮಾತು, ಇದನ್ನ ತಾವು ಪ್ರತ್ಯೇಕವಾಗಿ ನೋಡ್ತೀರಾ ಅಥವಾ ಈ ಹೋರಾಟದ ಭಾಗ ಅಂತ ನೋಡ್ತೀರಾ? ಖಂಡಿತ ಇದು ಷಡ್ಯಂತ್ರದ ಒಂದು ಭಾಗ. ಆತ ಏನ್ ಹೇಳ್ದ, 100 ಸ್ಕೆಲಿಟನ್ಗಳಿವೆ, 100 ನಾನು ಎಣೆಗಳನ್ನು ಹೂತಾಕಿದ್ದೀನಿ, ಮಾರ್ಕ್ ಮಾಡಿಟ್ಟಿದ್ದೀನಿ, ನಿಮಗೆ ತೋರಿಸ್ಕೊಡ್ತೀನಿ ಅಂತ ತಾನು ಹೇಳಿದ್ದು. ಹಾಗಾಗಿ ಆತನ ಗೌಪ್ಯವಾಗಿಟ್ಟು ಅಷ್ಟು ಭದ್ರತೆಯನ್ನು ಕೊಟ್ಟು ಒಬ್ಬ ಈ DIG ಅಂತ, ಒಬ್ಬ DG ಲೆವೆಲ್ ಅಧಿಕಾರಿ, DIG ಅಧಿಕಾರಿ, ಒಬ್ಬ ಇನ್ನೊಬ್ರು SP ಲೆವೆಲ್ ಅಧಿಕಾರಿ, 4 DSP ಅಧಿಕಾರಿಗಳು, ಪ್ರತಿನಿತ್ಯ 2 ಲಕ್ಷ ರೂಪಾಯಿ ಹಣ ಖರ್ಚಾಗ್ತಾ ಇದೆ, ಟ್ಯಾಕ್ಸ್ ಪೇಯರ್ ಹಣ. ಇಷ್ಟೆಲ್ಲ ಸರ್ಕಾರ ಏನಕ್ಕೆ ಮಾಡ್ತು? ಈತನ ಮಾತಿನ ಮೇಲೆ ನಂಬಿಕೆ ಇಟ್ಟು 100 ಹಣ ಸಿಗ್ಬೋದು ಅಂತ ಮಾಡಿದ್ರು. ಅದು ಎಲ್ಲಿ ಸಿಕ್ತು? ಈಗ ಆತನ ಮೇಲೆ ಕ್ರಮ ಆಗ್ಲೇಬೇಕಲ್ವಾ? ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಿದಲ್ದೆ, ಇಷ್ಟು ಸರ್ಕಾರಿ ಅಧಿಕಾರಿಗಳನ್ನ ಸಮಯ ಹಾಳು ಮಾಡಿದಲ್ದೆ, ಇಡೀ ಸಮಾಜದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದಲ್ದೆ, ಟ್ಯಾಕ್ಸ್ ಪೇಯರ್ ಹಣವನ್ನು ಕೋಟ್ಯಾಂತರ ರೂಪಾಯಿ ಹಾಳು ಮಾಡಿದಲ್ದೆ, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಯಾರು? ಆ ವ್ಯಕ್ತಿ. ಆ ವ್ಯಕ್ತಿಯಿಂದ ಯಾರಿದ್ದಾರೆ? ಇದು ಬಹಿರಂಗ ಆಗ್ಬೇಕಲ್ವಾ? ಇಲ್ಲಿ ನ್ಯಾಯ ಸಿಗಲೇಬೇಕು. ನಾನು ಪದೇ ಹೇಳ್ತೀನಿ, ಹೇಗೆ ನಾನು ಧರ್ಮಸ್ಥಳದ ಪಾವಿತ್ರ್ಯತೆ ಬಗ್ಗೆ ನಾನು ಆ ಒಂದು ಕಳಕಳಿಯನ್ನ ಆಗ್ರಹವನ್ನು ಮಾಡ್ತಾ ಇದ್ದೀನೋ, ಅಷ್ಟೇ ಕಳಕಳಿ ನನಗೆ ಸಹೋದರಿ ಸೌಜನ್ಯದ ಸಾವಿನ ಮೇಲೂ ಇದೆ. ನ್ಯಾಯ ಸಿಗಲೇಬೇಕು. ನಮ್ಮ ಕುಟುಂಬದ ಹೆಣ್ಮಗಳಾಗಿದೆ, ನಾವು ಎಷ್ಟು ಆತಂಕ ಪಡ್ತಿದ್ವೋ ಅಷ್ಟೇ ಆತಂಕ ನಮಗೂ ಇದೆ, ದುಃಖ ಇದೆ. ಆಕೆ ನ್ಯಾಯ ಸಿಗಲೇಬೇಕು, ಇವತ್ತೆಲ್ಲ ನಾಳೆ ಸಿಗಲೇಬೇಕು. ಅದರಿಂದ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಅವ್ರು ನೇಣಿನ ಕುಣಿಕೆಗೆ ಹೋಗಲೇಬೇಕು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಇದರ ಹಿಂದೆ ಇರುವಂಥ ಷಡ್ಯಂತ್ರ ಬಯಲಾಗಬೇಕಷ್ಟೇ, ಅದು ಮಾತ್ರ ನಮ್ಮ ಆಗ್ರಹ. ಮಂಜುನಾಥ್ ಅವರೇ, ಹಾಗಾದ್ರೆ ಇಷ್ಟು ಖರ್ಚು ಮಾಡಿದ್ರು, ಹೀಗೆಲ್ಲ ಆಯ್ತು ಅಂತೇಳಿ ತಾವು ಹೇಳ್ತಿರೋದು ನೋಡ್ತಾ ಇದ್ರೆ, ಹಾಗಾದ್ರೆ ಆತ ಹೇಳಿರೋದು, ಈಗ ಮಾಡ್ತಿರೋದು ಹಂಗೆ ಮಾಡಲೇಬಾರ್ದಾಗಿತ್ತು ಅನ್ನೋದು ತಮ್ಮ ವಿಚಾರ ಹೇಗೆ? ಅಂದ್ರೆ ಅಲ್ಲಿ ಉತ್ಖನನ ಮಾಡಲೇಬಾರ್ದಾಗಿತ್ತು ಅಥವಾ ಅಲ್ಲಿ 357 ಡೆಡ್ ಬಾಡಿ ಹೂತಿದ್ದಾನೆ ಅನ್ನೋದಾದ್ರೆ ಅದನ್ನ ಶೋಧನೆ ಮಾಡಬಾರ್ದಾಗಿತ್ತು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಗೌರ್ಮೆಂಟ್ ಇಸ್ ಇನ್ ಎ ರೈಟ್ ಪಾತ್. ನಾನು ಅದ್ರ ಬಗ್ಗೆ ರಾಜ್ಯ ಸರ್ಕಾರ ತುಂಬಾ ಕಳಕಳಿಯಿಂದ, ಒಬ್ಬ ಸಾಮಾನ್ಯ ದೂರುದಾರ
ಒಬ್ಬ ಸಾಮಾನ್ಯ ದೂರುದಾರನ ಒಂದು ಹೇಳಿಕೆ ಆಧಾರದ ಮೇಲೆ ಸರ್ಕಾರ ಇಷ್ಟು ವ್ಯವಸ್ಥೆ ಮಾಡಿದೆ. ಅದನ್ನೇ ಹೇಳಿದೆ, DG, DIG, SP ಮತ್ತು ಹಲವಾರು ಒಂದು ಪೊಲೀಸರ ತಂಡವನ್ನ ಮಾಡಿ ಅದಕ್ಕೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಅದರ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದೆ. ಯಾವುದರ ಆಧಾರದ ಮೇಲೆ ಮಾಡ್ತು? ಈತ ಕೊಟ್ಟ ದೂರಿನ ಆಧಾರದ ಮೇಲೆ. ಆ ದೂರಿನ ಸತ್ಯಾಂಶ ಇದೆ ನೋಡ್ಬೇಕಲ್ವಾ? ಸುಳ್ಳು ದೂರು ಕೊಡುವುದು ಸಹ ಒಂದು ಅಪರಾಧ ತಾನೆ, ಸುಳ್ಳು ಆರೋಪ ಮಾಡುವುದು ಸಹ ಒಂದು ಅಪರಾಧ ತಾನೆ. ಮಾನ್ಯ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ, ನಮ್ಮ ರಾಜ್ಯದಲ್ಲಿ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೀವಿ, ಒಂದು ಕಾನೂನು ತರ್ತಾ ಇದೀವಿ, ಅಂತವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ. ಫಸ್ಟ್ ಎಲ್ಲಿಂದ ಮಾಡ್ಬೇಕಾದ್ರೆ ನೀವು ಯಾರ್ಯಾರು ಯೂಟ್ಯೂಬರ್ಸ್ ಇದ್ರು, ಯಾರ್ಯಾರು ಈ ತರ ಸುಳ್ಳು ಒಂದು ಪ್ರಕರಣವನ್ನು ದಾಖಲು ಮಾಡಿ ಸರ್ಕಾರವನ್ನ ಒಂದು ದಾರಿ ತಪ್ಪಿಸಿದ್ರಲ್ಲ, ಇಡೀ ಸಮಾಜದಲ್ಲಿ ಎಷ್ಟು ಒಂದು ಅಲ್ಲೋಲ ಕಲ್ಲೋಲ ಆಯ್ತಲ್ಲ, ಇವನ್ ಇಷ್ಟು ಜನ ಮೇಲೆ FIR ಆಯ್ತಲ್ಲ, ಯಾರು ಹೊಣೆ ಅದಕ್ಕೆ? ಯಾರು ಹೊಣೆ ಅದಕ್ಕೆ? ಇದೇ ಇಂಥ ವ್ಯಕ್ತಿಗಳನ್ನ ಸುಮ್ಮನೆ ಬಿಟ್ರೆ ಏನಾಗುತ್ತೆ, ಮುಂದೆ ಇಂಥದ್ದು ರಿಪೀಟ್ ಆಗುತ್ತೆ. ಒಂದು ಸುಳ್ಳು ದೂರು ಕೊಡ್ಬೋದು, ನಾವು ಬಚಾವಾಗ್ಬೋದು ಅನ್ನುವಂಥದ್ದು ಗೊತ್ತಾಗ್ಬಿಟ್ರೆ ಸಮಾಜದ ಒಂದು ವ್ಯವಸ್ಥೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಅಕಸ್ಮಾತ್ ಸತ್ಯವಾಗಿತ್ತ ಖಂಡಿತ ಅದು ನ್ಯಾಯ ಸಿಗ್ಲೇಬೇಕು. ಸುಳ್ಳ 100 ಎಣ ಅಂತಂದ್ಮೇಲೆ ಕನಿಷ್ಠ 4 ಸಿಗ್ಬಾರ್ದ ಸ್ವಾಮಿ? 4 ಸಿಗ್ಬಾರ್ದ? ಬರೀ ಒಂದು ಸಿಕ್ತು, ಪುರುಷನ ಒಂದು ಅಲ್ಲಿ ಶವ ಸಿಕ್ತು. ಅಲ್ಲಿ ತುಂಬಾ ಕಡೆ ನಾನು ಆ ಭಾಗದಲ್ಲಿ ತುಂಬಾ ಓಡಾಡಿದ್ದೀನಿ. ಅಲ್ಲಿ ತುಂಬಾ ಹೆಣಗಳನ್ನ ನದಿಯ ತಟದಲ್ಲಿ ಹೂಳ್ತಾರೆ, ಅಲ್ಲಿ ಸ್ಥಳೀಯರು ಹೂಳ್ತಾರೆ. ಈತ ಹೇಳಿದೇನು, ಇಷ್ಟು ಹೆಣ್ಮಕ್ಳ ಹೆಣ ನಾನು ಊತಾಕಿದ್ದೀನಿ ಅಂತ, ಅಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಅಂತೇಳಿ. ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅದನ್ನೆಲ್ಲ ಆಧುನಿಕ, ಈಗ ಮೊನ್ನೆ ಎಲ್ಲ ಅಂತೂ ಅದನ್ನ ಆಧುನಿಕ ಒಂದು ವ್ಯವಸ್ಥೆಯಲ್ಲಿ ಹುಡುಕಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸರ್ಕಾರ ಒಬ್ಬ ನಿರ್ಲಕ್ಷ್ಯ ಮಾಡಿಲ್ಲ, ಆತ ಪ್ರಭಾವ ಬಳಸಿದರೆ ಅಂತಾಗಿದ್ರೆ ನಿಲ್ಲಿಸಬಹುದಾಗಿತ್ತು. ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಿದೆ ಅಂತ. ಏನೇ ಆರೋಪ ಮಾಡಿದ್ರು ಸತ್ಯಾಸತ್ಯತೆ ಜನರಿಗೀಗ